ನಮಸ್ಕಾರ ವೀಕ್ಷಕರೇ, ವಿಟಿವಿ ಬಳ್ಳಾರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪವಿತ್ರ. ಇಂದು ನಾವು ಸಂಗಕಲ್ಲು ಗ್ರಾಮದ ಶ್ರೀ ಗುಡ್ಡದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ದೇವಾಲಯದ ವಿಶೇಷತೆಯನ್ನು ತಿಳಿದೆವು. ಅಲ್ಲಿನ ಅರ್ಚಕರು ಮತ್ತು ಗ್ರಾಮಸ್ಥರು ಏನು ಹೇಳಿದರು ಹೇಳೋಣ ಬನ್ನಿ. ಫಸ್ಟ್ ಬಂದಿದ್ದು ಇಲ್ಲಿಗೆ ಕಾಲೇಜ್ ಹೋಗಲ್ಲ, ₹1 ಇದ್ದಿಲ್ಲ ನನ್ನ ಹತ್ರ. ನನ್ನ ಕಷ್ಟನೂ ಹಂಗೆ ಇತ್ತು. ಒಂದೊಂದ್ಸಲ ಒಬ್ಬನೇ ಕುಂತಾಗ ಒಂದೊಂದ್ಸಲ ಸುಸೈಡ್ ಮಾಡ್ಬೇಕು ಅನ್ಸುತ್ತೆ. ನನ್ನ ಕಷ್ಟ ಹಂಗಿತ್ತು. ನಾನು ಅಗ್ರಿಗೋಲ್ಡ್ ಮಾಡ್ತಿದ್ದೆ, ಒಂದು 60 ಲಕ್ಷ ಲಾಸ್ನಾಗಿದ್ದೆ. ನನಗೆ ಹೆಣ್ಣು ಕೊಟ್ಟು ತಾಯಿ ನನ್ನ ಅಡದ ತಾಯಿ ಇಲ್ಲ. ಆಕೆ ನನಗೆ ಹೇಳಿದ್ದು, ನೀನು ಆಂಜನೇಯ ಇದ್ದಂಗೆ ಅದೀಯಪ್ಪ, ಎಲ್ಲನೂ ನಿನ್ಗೆ ಭಾರಿ ಶಾಣೆ ಐತೆ. ನಾನು 60 ಲಕ್ಷ ಕಟ್ಟಿನಿ ಎಲ್ಲರಿಗೆ. ಇತ್ತು 50,000 ಕಟ್ಟಿದ್ರೆ 25,000 ಕೊಟ್ಟಿನಿ. ಬರ್ತತೆ ಬಿಡ್ತತೆ ತಗೊಂಡ್ಬಿಡೋದು. ಆ ಕಾಲದಾಗ ಅವಾಗ ನನಗೆ ಹೇಳಿದ್ರು, ಇಲ್ಲಿ ಏನಿದ್ದಿಲ್ಲ. ನಾನು ಫಸ್ಟ್ನೇ ವಾರ ಇಲ್ಲಿ ಬಂದಾಗ ಅಲ್ಲಿ ಬಿದ್ದುಬಿಟ್ಟೆ. ಅವಾಗೆ ಅನ್ಕೊಂಡೆ, ನೀನು ಮೆಟ್ಲು ಹಾಕ್ಸ್ತೀನಿ. ಆಕಾಶದಾಗ ಇದೇನಿದ್ದಿಲ್ಲ, ಇದೆಲ್ಲ ಕತ್ಲು ಒಂದು ಯಾರ ಜ್ಯೋತಿ ಇಟ್ಟಾಗಿದ್ರು ಅಂತಿ. ನಮ್ಮ ಅತ್ತೆ ಹೇಳಲ್ಲ, ನಿನ್ನಂಗೆ ನಾನು ಅದೇ ನಿನ್ನ ರೂಪದಾಗ ನೀನು ನನಗೆ ಮಾಡಿ ನೋಡ್ರ ನೀನು ಮಾಡ್ತಾನಂತೆ ಕೇಳ್ಕೊಂಡು ಹೋದೆ. ಯಾರೋ ಒಂದು ಸಣ್ಣ ದಾರ ಹಾಕಿದ್ರೆ ಚಟ್ ಅಂತ ಅವನ ಕಲ್ಲು ಅಲ್ಲಿಗೆ ಬಿತ್ತದ. ಅದಾನೈತಿ, ಅದಾನಂದವ್ರಿಗೆ ಅದಾನ ಇಲ್ಲ ಅಂದವ್ರಿಗಿಲ್ಲ. ಅವಮಾನ ಅಪಮಾನ. 7 ವರ್ಷ ಮದುವೆ ಮಾಡಿದೆ, ಸಾಮಗ್ರಿ 7 ವರ್ಷ ಮಾಲೆ ಹಾಕಿದೆ ಆಂಜನೇಯನ ಮೇಲೆ. ನನಗೆ 3 ಹೆಣ್ಣು ಆದ್ಮೇಲೆ ಆಪರೇಷನ್ ಮಾಡಿಸಿದೆ. ಆಗ್ಲಿಲ್ಲ. ಅದು ಯಾಕಾಗಲ್ಲ ನನಗೆ ಗೊತ್ತಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಪರಮಾತ್ಮ ಸಾಕ್ಷಾತ್ ನನ್ನ ಹೆಂಡತಿ ಕನಸಿನಾಗ ಬಂದು ಹಿಂಗೆ ಕೈ ಕೊಟ್ಟಾಗ ಇದಿಷ್ಟು ಕೋತಿ ಕೈ ನಾನು ಮಾಡಿ ನೀನು ಗಂಡು ಕೊಡ್ದಂತ ಅವ್ನು ಶನಿವಾರ ಬಂದ. 3 ನಾರ್ಮಲ್ ಡೆಲಿವರಿ ಆದ್ರೆ ಅವ್ನು ಒಂದೇ ಸೀಜರ್ ಹೆಂಗೆ ಪರಮಾತ್ಮ ಅವನಿಂದ ಏನಾಗಿದೆ. ಅವನ ಹೆಸರು ಇಟ್ಟಿಲ್ಲ ಅಂಜನ. ನಾವು ಅಂಜನ ಅಂಬಲ್ಲ, ಗುಡ್ಡ ಅಂತು. ಇದು ಗುಡ್ಡದಾಗ ಐತೆ ಪ್ರೀತಿಲಿ ಗುಡ್ಡ ಅಂತೀವಿ. ಇದನ್ನ ಆಶೀರ್ವಾದದಿಂದ ಆರೋಗ್ಯ ಬೆಳೆಸುತ್ತೆ. ನನ್ನ ಮಕ್ಕಳು ಚೆನ್ನಾಗಿ ಬರ್ತಾರೆ. ಈತೆ ನಡೆಸ್ತಾನ, ನಾನು ನಡಿಬೇಕಷ್ಟೆ. ಹೀರಾಲಾಲ್ ಸೋನಿ. ನಾನು ಸುಮಾರು 10 ವರ್ಷದಿಂದ ಈ ಗುಡಿಗೆ ಭಾಳ ಸರ್ತಿ ಬರ್ತಾನೆ. ಪ್ರತಿಯೊಂದು ಫಂಕ್ಷನ್ಗೆ ಹಾಜರಾಗ್ತಾ ಇದ್ದೀನಿ. ಈತ ಅಪ್ಪು ಸ್ವಾಮಿ ಎಷ್ಟು ಚೆನ್ನಾಗಿ ಗುಡಿ ನೋಡ್ತಾ ಇದ್ದಾನೆ, ಹೇಳ್ಬಾರ್ದು ಅಷ್ಟು ಚೆನ್ನಾಗಿ ಗುಡಿ ನೋಡ್ತಾ ಇದ್ದಾನೆ. ನಾನು ಬರೋ ಕಾಲಕ್ಕೆ ಗುಡಿ ಏನಿದ್ದಿಲ್ಲ, ಇವತ್ತು ನೋಡಿದ್ರೆ ಗುಡಿ ಒಂದು ತೀರ್ಥ ಕ್ಷೇತ್ರದಂಗೆ ಆಗಿಬಿಟ್ಟಿದೆ. ಮತ್ತೆ ಜೈನ್ ಆಗಿರೋದು ಫಸ್ಟ್. ಆಂಜನೇಯ ಸ್ವಾಮಿ ಜಾಯ್ನ್ ಆಗಿದ್ದೀನಿ, ಭಾಳ ಒಳ್ಳೆಯದು. ಸ್ವಲ್ಪ ಅದೃಷ್ಟ. ಇಲ್ಲಿ ದೇವಸ್ಥಾನ ಬಂದಾಗಿನಿಂದ ನನಗೆ ಭಾಳ ದೇವರಿಂದ ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದೇನೆ. ಆ ದೇವಸ್ಥಾನದ ಇಲ್ಲೇ ಬರ್ತಾ ಇದ್ದ ಮೊದಲೆಲ್ಲ ಇಲ್ಲಿ ಓಡಾಟ ಜಾಸ್ತಿ ನನಗೆ ಸಂಕಲಾಗ ನಮ್ಮ ಜನಾಂಗದವರಾಗಲಿ ಇಲ್ಲಿ ನಮ್ಮೆಲ್ಲ ಪರಿಚಯಸ್ಥರು ಜಾಸ್ತಿ ನನಗೆ. ಅವಾಗ ಇಲ್ಲಿ ಬರ್ತಾ ಇದ್ದೆ, ನೋಡ್ತಾ ಇದ್ದೆ ಯಾವ ದೇವಸ್ಥಾನ ಆಂಜನೇಯ ದೇವಸ್ಥಾನ ಹೇಳಿದ್ರು. ಇಲ್ಲಿ ಬಂದು ಇಲ್ಲಿಂದ ಪಕ್ಕ ಬಂದು ನನಗೆ ಸ್ವಲ್ಪ ದೇವಸ್ಥಾನ ಮಾಡ್ಕೊಂಡು ಹೇಳಿದ್ರು. ಆಯ್ತು ನಾನು ಮಾಡ್ಕೊಂಡು ದೇವರ ದೇವಸ್ಥಾನ ಕಂಟಿನ್ಯೂ ಬರ್ತಾ ಇದ್ದೆ. ಅಮಾವಾಸ್ಯೆಗಳಲ್ಲಿ ಶನಿವಾರ ಜಾಸ್ತಿ ದರ್ಶನ ನಿಜವಲ್ಲ. ಭಾಳಷ್ಟು ಆರೋಗ್ಯ ಐತೆ, ನೆಮ್ಮದಿ ಐತೆ, ಮನುಷ್ಯಂಗೆ ಐತೆ. ಒಂಥರ ಇಲ್ಲಿ ಬಂದರೆ ಸರ್ ಒಂಥರ ಫೀಲಿಂಗೇ ಬೇರೆ ಸರ್ ದೇವಸ್ಥಾನ ಬಂದು. ಇಲ್ಲಿ ಬಂದು ಒಂಥರ ಏನೋ ಏನೇ ಒಂದು ಸಾಮಾನ್ಯ ಭಾಳಷ್ಟು ಹಾಗೆ ಭಾಳ ಚೆನ್ನಾಗಿ ಅದಕ್ಕೆಲ್ಲ ಸರ್ಕಾರ ಮಾಡ್ಕೊಂಡವ್ರು ಅವ್ರು ಮುಸ್ಲಿಮ್ಸ್ ಆದ್ರೂ ಹಿಂದೂ ದೇವರಿಗೆ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ. ಅಪ್ಪು ಸ್ವಾಮಿ ಅವರು ನಮ್ಮ ಮನೆಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೇಮ್ ಕಸಾಪುರಕ್ಕೆ ಹೋದಾಗ ಫೀಲ್ ಆಗುತ್ತೆ ಈ ವಾತಾವರಣ.
ಸಂಗಮದಲ್ಲಿ ಭಾಳ ಟೈಮ್ ನಾವು ಪ್ರತಿಯೊಂದು ಏನೋ ಇವೆಂಟ್ಗೆ ಏನೋ ಫಂಕ್ಷನ್ ಭಾಳಷ್ಟು ಜನ ಟೈಮ್ ಬರ್ತೀವಿ. ಅಲ್ಲಿಗೆ ನೋಡ್ತೀವಿ ದೇವಸ್ಥಾನ ನೋಡಿದ್ಮೇಲೆ ಹೋಗೋಣ ಅಂತೀವಿ. ಇವತ್ತು ಅಪ್ಪು ಸ್ವಾಮಿ ಕರೆದಿದ್ದಕ್ಕೆ ದೇವ್ರ ದರ್ಶನ ಆಯಿತು. ಇಲ್ಲಿ ನೋಡ್ತಿದ್ವಿ ಸೇಮ್ ಕಸಾಪುರ ನೋಡಿದೆ. ಅವ್ರೊಂದು ಮುಸ್ಲಿಮ್ಸ್ ಅಲ್ಲ, ನಾನು ಮುಸ್ಲಿಮ್ಸೇ. ನಾನು ಭವಾನಿ ಮಾಲೆ ಹಾಕ್ತಿದ್ದೀನಿ. ಅದರಲ್ಲಿ ಕುಲ ಭೇದ ಭಾವ ಏನೂ ಇರಂಗಿಲ್ಲ. ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಮ್ಸ್ ಬಾಯ್ ಭಾರತ ಮಾತಾ ಅಮರ ತಾಯಿ ಅಂತಂದು. ಭಾರತಿ ಅಂತ. ನಾನು ಇಲ್ಲಿ ಬರೋಕ್ಕೆ 4 ವರ್ಷದಿಂದ ಬರ್ತಾ ಇರ್ತೀನಿ. ಎಲ್ಲ ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗಿದ್ದಾವೆ. ಅದಕ್ಕೆ ಅವಾಗಿಂದ ಸ್ವಾಮಿನ ದರ್ಶನ ಮಾಡ್ಕೊಂಡು ಅವಾಗ ಬರ್ತಾ ಇರ್ತೀವಿ. ಇಲ್ಲಿ ಬಂದಮೇಲೆ ನಮಗೆಲ್ಲ ಚೇಂಜಸ್ ಕೂಡ ಆಯಿತು. ನಾವು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ತುಂಬ ಖುಷಿ. ನನಗೆ ಮಕ್ಕಳೇ ಆಗಿದ್ದಿಲ್ಲ, 16 ವರ್ಷದಿಂದ ಮಕ್ಕಳಾಗಿದ್ದಿಲ್ಲ. ಈ ಸ್ವಾಮಿ ನಡ್ಕೊಂಡ್ಮೇಲೆ 16 ವರ್ಷ ಆಗಿದ್ದಿಲ್ಲ. ನಾವು ಆಗಿಲ್ಲ ಅಂತ ಇಲ್ಲ ಹಾಸ್ಪಿಟಲಲ್ಲಿ ತೋರಿಸಿದ್ವಿ. ಮಕ್ಕೊಂಡು ವಾರ ಶನಿವಾರ ತಪ್ಪೇ ಬಂದಿದ್ವಿ. ಆ ದೇವ್ರು ನಡ್ಕೊಂಡು ನಮಗೆ ಕಂಡ್ಬೇಕಂತ ಜೊತೆ ಇಲ್ಲಿ ಬಂದಮೇಲೆ ನಾವು 4 ವರ್ಷ ಬರಾಗಿತ್ತು. ನಮಗೆ ಮಕ್ಕಳಾಗಿದ್ದಿಲ್ಲ. ಎಲ್ಲ ಕಡೆ ತೋರಿಸಿದ್ರು ಇಲ್ಲ. ನಾವು ದೇವ್ರಿಗೆ ಅನ್ಕೊಂಡಿದ್ವಿ. ಅಂದ್ಕೊಂಡು ಶನಿವಾರ ಬರ್ತಿದ್ವಿ. ಅವಾಗಿಂದ ನಿಂತ್ಕೊಂಡಿದ್ವಿ. 16 ವರ್ಷ ಆದಮೇಲೆ ಮಕ್ಕಳಾಗಿರೋದು. ಈ ದೇವರಿಗೆ ಅನ್ಕೊಂಡ್ಮೇಲೆ ನಮಗೆ ಹುಟ್ಟಿರೋದು ಪಾಪು. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಲ್ಲಿ ನಾನು ಗುಳ್ಳೆಂಪು ಹೋಗೋದ್ರಿಂದ ಇನ್ನೊಂದು ಫಂಕ್ಷನ್ ನಡೆದಿದೆ. ಆ ಫಂಕ್ಷನ್ ಏನೋ ಊಟ ಮಾಡುವಂತ ಬಂದಿದ್ದೀವಿ. ಸುಮ್ಮನೆ ಏನೋ ಆಂಜನೇಯ ಕಣ್ಣ ಹೋಗಿ ಭೇಟಿ ಇದ್ದೀವಿ. ಅವಾಗ ಸ್ವಲ್ಪ ಹೇಳಿ ಬರ್ಬೇಕು, ದುಃಖ ಬರ್ಬೇಕು, ಹೇಳಿ ನಿಮ್ಮ ದುಃಖ. ಅದು ಹಂಗೇನೆ ಆಸೆಯಿಂದ ಎಲ್ಲ ಅನುಕೂಲ ಆಯ್ತು. ಮಗು ಆಯ್ತು, ಮನೆ ಆಯ್ತು, ಸಾಗ ಆಯ್ತು, ಆಮೇಲೆ ಇದೇ ಲೇಔಟ್ ಮೇಡಮ್. ಅಮಾಸಿಗೆ ಅಡುಗೆ ಕೂಡ ಮಾಡಿಸ್ತಾರೆ ಇವರು ಪ್ರತಿ ಅಮಾಸಿಗೆ ಮೇಡಮ್. ಈಗ ಅಡುಗೆದೆಲ್ಲ ಹೇಳಿದ್ರೆ ಬೇರೆ ಮಾಡಿಸ್ತಾ ಇರ್ತಾರೆ ಮೇಡಮ್. ಒಂದೊಂದು ಟೈಮ್ ಇಲ್ಲ ಅಂತಂದ್ರೆ ಇವರು ಈ ಫ್ಯಾಮಿಲಿ ಸಮೇತ ಅಮಾಸಿಗೆ ಅಡುಗೆ ಮಾಡಿಸ್ತಾರೆ ಮೇಡಮ್. ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಇವ್ರು ಸಹಾಯ ಮಾಡ್ತಾರೆ ಮೇಡಮ್. ನಮ್ಮದು ಬೇಲೂರು, ಕುರುಗೋಡು ತಾಲೂಕು ಬೇಲೂರು. ಈಗ ನಾನು 8 ವರ್ಷ ಆಯ್ತು ಬರೋಕೆ. ಭಾಳ ಚೆನ್ನಾಗಾಗಿದೆ ಮೇಡಮ್. ಏನೇ ಕೆಲಸ ಅನ್ಕೊಂಡ್ರು ಕೂಡ ಚೆನ್ನಾಗಾಗ್ತದೆ. ಭಾಳ ಪವರ್ಫುಲ್ ದೇವರು. ಈಗ ಉದಾಹರಣೆ ಈಗ ನೀವು ನೋಡಿದ್ರಿ ಮೇಡಮ್, ಬಳ್ಳಾರಿಯಿಂದ ಭಾಳಷ್ಟು ಜನ ಬರ್ತಾರೆ. ಮಕ್ಕಳಾಗಿದ್ದವರು, ಕಷ್ಟ ಇದ್ದವರು ಎಲ್ಲ ಬರ್ತಾರೆ. ಪ್ರತಿ ಅಮಾಸಿಗೆ ಬರ್ತಾರೆ. ಶನಿವಾರ ಭಾಳ ಜನ ಬರ್ತಾರೆ. ಭಾಳ ಭಕ್ತಾದಿಗಳು ಬಳ್ಳಾರಿಯಿಂದ ಇತ್ತೀಚೆಗೆ ಈಗ ಭಾಳ ಇಂಪ್ರೂವ್ ಆಗಿದೆ. ನಾನು 7 ವರ್ಷ ಆಯ್ತು ಮೇಡಮ್. ಈಗ 8ನೇ ವರ್ಷ ಮಾಲೆ ಹಾಕ್ತೀವಿ. ಪ್ರತಿ ಶ್ರಾವಣ ಮಾಸಕ್ಕೂ ನಾವು ಮಾಲೆ ಹಾಕ್ತೀವಿ. ಈ ದೇವರಿಂದ ಎಲ್ಲರಿಗೆ ಅನುಗ್ರಹ ಚೆನ್ನಾಗಿದೆ. ಈ ಸ್ಥಾನದಲ್ಲಿ ಈಗ ಮಾಡ್ತಾ ಇದ್ದಾರಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಜನಗಳಿಗೆ ಒಳ್ಳೆಯ ಆಶೀರ್ವಾದ ಕೊಡ್ತಾನೆ ದೇವರು. ಆಂಜನೇಯ ಚಿರಂಜೀವಿ ದೇವರತ. ನಾನು ಆ ದೇವರಿಗೆ ಜಾಸ್ತಿ ಬೇಡ್ಕೊಳ್ಳೋದು, ಪೂಜೆ ಮಾಡೋದು. ಈ ತೊಂದರೆ ಏನಿಲ್ಲ. ಆ ಸ್ವಾಮಿಗೆ ಪರಿಪೂರ್ಣವಾಗಿ ನೀವು ಪೂಜೆ ಮಾಡಿ ಭಕ್ತಿಯಿಂದ ಮಾಡಿರಿ, ನಿಮಗೆ ಜೈ ಬೇರೆ ಆಗುತ್ತೆ. ನಾನು ಇಲ್ಲಿಗೆ 5 ವರ್ಷ ಬರ್ತಾ ಇದ್ದೀನಿ. ನಮ್ಮ ಹೆಸರು ಶಿವ ಅಂತ. ನಾವು ಕುಕಿಂಗ್ ಮಾಸ್ಟ್ರು. 3 ಬಂದಿದ್ದೀವಿ. 2,000 ಜನಕ್ಕೆ ಮಾಡಿದ್ದೀವಿ. ಇದೇ ಫಸ್ಟ್ ವರ್ಷ ಮೇಡಮ್ ಬಂದಿರೋದು. ನಮಗೆ ನಮ್ಮ ಇನ್ನೊಬ್ಬರು ಮೊದಲ ಕಡೆಯಿಂದ ಒಬ್ಬರು ಹೇಳಿದ್ರು ಮೇಡಮ್, ಅಲ್ಲಿಂದ ಬಂದಿದ್ದೀವಿ. ಏನು ಮಾಡಿ ಸರ್ ಅಡುಗೆ? ಸರ್ ಸ್ವೀಟ್ ಪೊಂಗಲ್ಲು, ಬದನೆಕಾಯಿ, ಪಲಾವು, ದಾಲ್ ಸಾಂಬಾರು. ಹೀಗೆ ನೋಡ್ತಾ ಇರಿ ಮುಂದಿನ ಕಾರ್ಯಕ್ರಮವಾಗಿ ವಿಟಿವಿ ಬಳ್ಳಾರಿ. ನಮಸ್ಕಾರ.